ಕೆ ಗೌಡ ಹಾಯ್ ಹಲೋ. ಖಂಡಿತ ಒಬ್ಬೊಬ್ಬರನ್ನೇ ಲೈವಿಗೆ ಜಾಯಿನ್ ಮಾಡ್ಕೋತೀನಿ. ನಾನು ಯಾರನ್ನೆಲ್ಲ ಹಾಕಿದ್ದೆ, ಐ ಮೀನ್ ನಮ್ಮ ಸ್ಟೋರಿ ಹಾಕಿದ್ವಿ ಜಿ ಕನ್ನಡ ಪೇಜಲ್ಲಿ, ಆ್ಯಂಡ್ ಆಲ್ಸೋ ಪೋಸ್ಟ್ ಕೂಡ ಮಾಡಿದ್ರು ಫೀಡಲ್ಲಿ. ಎಲ್ಲರೂ ಕೂಡ ಇವತ್ತು ಜಾಯಿನ್ ಮಾಡ್ಕೊಳ್ತೀನಿ, ಟ್ರೈ ಮಾಡ್ತೀನಿ ತುಂಬ ಜನ ಜಾಯಿನ್ ಮಾಡೋದಕ್ಕೆ, ನಮ್ಮ ಕೋಆರ್ಟರ್ಸ್ನೆಲ್ಲ ಜಾಯಿನ್ ಮಾಡೋದಕ್ಕೆ. ಆಮೇಲೆ ಇನ್ನೊಂದೇನು ಹೇಳಬೇಕು ಅಂತಂದರೆ, ಲೈವಲ್ಲಿ ಇವತ್ತೆಲ್ಲರೂ ಜಾಯಿನ್ ಮಾಡಬೇಕು, ನನ್ನ ಕೊಲೀಗ್ಸ್, ನನ್ನ ಕೋಆರ್ಟರ್ಸ್ ಜೊತೆ ನಿಮ್ಮನ್ನೆಲ್ಲ ಇಂಟರ್ಯಾಕ್ಟ್ ಮಾಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಜಿ ಕನ್ನಡ ತಂಡ ಕೂಡ ಅಂದ್ಕೊಂಡಿದ್ದೆ. ಸೊ ಇದಕ್ಕೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡಬೇಕು. ಆ್ಯಂಡ್ ರಿಕ್ವೆಸ್ಟನ್ನು ಆದಷ್ಟು ಇವತ್ತು ಕಮ್ಮಿ ಮಾಡೋಣ, ಬಿಕಾಸ್ ನೀವೆಲ್ಲರೂ ರಿಕ್ವೆಸ್ಟ್ನ ಕಳಿಸೋದು, ಅವ್ರನ್ನ ಜಾಯಿನ್ ಮಾಡ್ಕೊಳ್ಬೇಕು, ಅವ್ರನ್ನ ಹುಡುಕ್ಬೇಕಾಗತ್ತೆ ನಾನು ಆಮೇಲೆ. ಸೊ ಅದಕ್ಕೋಸ್ಕರ ರಿಕ್ವೆಸ್ಟ್ ಕಮ್ಮಿ ಮಾಡೋಣ. ನೀವೆಲ್ಲರೂ ಇವತ್ತೊಂದಿನ ರಿಕ್ವೆಸ್ಟ್ನ ಕಮ್ಮಿ ಕಳಿಸಿದ್ರೆ ಇನ್ನೊಂದು ಸ್ವಲ್ಪ ಖುಷಿಯಾಗಿರುತ್ತೆ. ಬಟ್ ಖಂಡಿತವಾಗ್ಲೂ ನಾನು ಒಂದ್ಸತಿ ಸಪ್ರೇಟಾಗಿ ಲೈವ್ ಬರ್ತೀನಿ, ಅವಾಗ ಎಲ್ಲರನ್ನೂ ಜಾಯಿನ್ ಮಾಡ್ಕೊಳ್ತೀನಿ. ಬಟ್ ಇವತ್ತು ಅವ್ರನ್ನೆಲ್ಲ ನಾನು ಜಾಯಿನ್ ಮಾಡ್ಕೊಳ್ಬೇಕು, ನಿಮ್ಮ ಜೊತೆ ಇನ್ನೂ ಮಾತಾಡಿಸ್ಬೇಕು. ಆ್ಯಂಡ್ ನೀವು ಕಾಯ್ತಾ ಇದ್ದೀರಾ ಆಫ್ಕೋರ್ಸ್. ಸೊ ಆ ಒಂದು ಸಿಚುವೇಶನ್ ಬಿಲ್ಡ್ ಆಗಲಿ ಅಂದ್ಬಿಟ್ಟು ನಾನು ಇವತ್ತು ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೀನಿ. ಇವತ್ತು ಒಂದಿನ ಪ್ಲೀಸ್ ರಿಕ್ವೆಸ್ಟ್ನ ಕಳಿಸ್ಬೇಡಿ, ನಂಗೆ ಅಲ್ಲಿ ಯಾಕಂದರೆ ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್, ನಾನು ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಯಾರು ಸಿಗ್ತಾರೆ? ಫಸ್ಟು ವಿಕಿ ಬಾಬಾ ಸಿಗ್ತಾರಾ, ಸಾರ್ಥಕಣ್ಣ ಸಿಗ್ತಾರಾ, ಇಲ್ಲ ಆದ್ಯತ್ಗೆ ಸಿಗ್ತಾರಾ, ಇಲ್ಲ ಅದಿತಿ ಸಿಗ್ತಾರಾ ನೋಡಬೇಕು. ಆ್ಯಂಡ್ ಅಂಜು ಕಾಂತ ಅವ್ರದ್ದೆಲ್ಲದು ರಿಯಲ್ ಹೆಸರು ಬರ್ತದೆ ನನಗೆ ಸಡನ್ನಾಗಿ. ಅಭಿನಾಯಕ್, ಲವ್ ಯು ಕುಳ್ಳಿ. ಓಕೆ, ಥ್ಯಾಂಕ್ ಯು. ಓಕೆ, ಏನಾದರೂ ಕ್ವೆಶನ್ಸ್ ಇತ್ತು, ಏನಾದ್ರು ಕೇಳಬೇಕಿತ್ತು ಅಂತಂದರೆ ಖಂಡಿತವಾಗ್ಲೂ ಕೇಳ್ಬೋದು ನೀವು ನನಗೆ. ಅಭಿ ಅವ್ರನ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀನಿ, ಆದಷ್ಟು ಬೇಗ ಕನೆಕ್ಟ್ ಮಾಡ್ತೀನಿ. ಸೊ ತುಂಬ ಜನ ರಿಕ್ವೆಸ್ಟ್ ಕಳಿಸಿದ್ದೀರ, ನಾನು ಅಭಿನ ಹುಡುಕ್ಬೇಕು. ಪ್ಲೀಸ್ ಇವತ್ತು ರಿಕ್ವೆಸ್ಟ್ನ ಕಳಿಸ್ಬೇಡಿ ಪ್ಲೀಸ್. ಓಕೆ, ಅಭಿ ಲೈವ್ ನೋಡ್ತಿದ್ದಾರೆ, ರಿಕ್ವೆಸ್ಟ್ ಕಳ್ಸಪ್ಪ. ಓಕೆ ಬಾಬಾ, ರಿಕ್ವೆಸ್ಟ್ ಕಳಿಸಿ ಪ್ಲೀಸ್, ನಾನು ಅಕ್ಸೆಪ್ಟ್ ಮಾಡಿಬಿಟ್ಟು ಲೈವಿಗೆ ಜಾಯಿನ್ ಮಾಡಬೇಕು. ಎಲ್ಲರೂ ಮಾತಾಡೋದಕ್ಕೆ ಕಾಯ್ತಾ ಇದ್ದಾರೆ. ವಾಟ್ಸ್ ಯುವರ್ ನಿಕ್ ನೇಮ್? ನನ್ನ ನಿಕ್ ನೇಮ್ ಇವಾಗ ಒಂಥರ ನನ್ನ ನಿಕ್ ನೇಮ್ ಅಮ್ಮು ಅಂತ ಆಗಿಬಿಟ್ಟಿದೆ, ಬಜಾರಿ ಅಂತ ಆಗಿಬಿಟ್ಟಿದೆ, ರೌಡಿ ಬೇಬಿ ಅಂತ ಆಗಿಬಿಟ್ಟಿದೆ. ನನ್ನ ನಿಕ್ ನೇಮ್ ಸದ್ಯಕ್ಕೆ ಇದಾಗ್ಬಿಟ್ಟಿದೆ. ಸೊ ಎಲ್ಲರೂ ನನ್ನ ಸಡನ್ನಾಗಿ ನೋಡಿದ ತಕ್ಷಣ ಕರೆಯೋದೆ ರೌಡಿ ಬೇಬಿ, ಇಲ್ಲ ಅಂತಂದರೆ ಅಮ್ಮು ಅಂತ ಕರೀತಾರೆ, ಇಲ್ಲ ಅಂತಂದರೆ ಬಜಾರಿ ಅಂತ ಕರೀತಾರೆ, ಕೆಲವೊಂದು ಸತಿ ಹಳೆ ಮುದ್ಕಿ ಅಂತ ಕರೀತಾರೆ ಈ ವಿಲ್ಟೆಡ್ ದೆವ್ವದಿಂದ. ಸೊ ಇದೆಲ್ಲ ನನ್ನ ಪೆಟ್ ನೇಮ್ಸ್ ಆಗಿಬಿಟ್ಟಿದೆ, ನಿಕ್ ನೇಮ್ ಆಗಿಬಿಟ್ಟಿದೆ. ಪ್ಲೀಸ್ ಪಿಕ್. ಓಕೆ, ನೀವೆಲ್ಲರೂ ರಿಕ್ವೆಸ್ಟ್ನ ಕಳಿಸ್ಬೇಡಿ ಪ್ಲೀಸ್. ನಾನು ಅಭಿನ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಇನ್ ದ ಸೆನ್ಸ್ ನಮ್ಮ ಭಾವನ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಓಕೆ, ಡೇಂಜರಸ್ ವಿತ್ ರಾಕ್ಸ್. ಹಾಯ್ ಎವ್ರಿವನ್, ಹಾಯ್ ಬಿಟ್ಟು ಬೇರೆ ಏನಾದರೂ ಮಾತಾಡೋಣ. ನೀವು ಸಖತ್. ನವನೀತ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಾಗರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ 550 ಎಪಿಸೋಡ್ಸ್, ಇಷ್ಟು ದೂರ ಬಂದಿದ್ದೀವಿ, ಇಷ್ಟು ಸಕ್ಸಸ್ಫುಲ್ಲಾಗಿ ಬಂದಿದ್ದೀವಿ. ಅದಕ್ಕೆಲ್ಲದಕ್ಕೂ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿನೇ ಕಾರಣ. ಆ್ಯಂಡ್ ಇಷ್ಟು ವರ್ಷ ಅಂತ ಕನ್ಸಿಸ್ಟೆಂಟಾಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ನಮಗೆ. ಫಸ್ಟ್ ಎಷ್ಟು ನಮ್ಮನ್ನ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿಕೊಂಡ್ರು, ಈಗಲೂ ಕೂಡ ಅದೇ ಪ್ರೀತಿ ನಿಮ್ಮಲ್ಲಿ ಕಾಣ್ತಿದೆ. ಆ್ಯಂಡ್ ಫ್ಯಾನ್ ಪೇಜಸ್ಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ನನಗೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಂಥ ಜಿ ಕನ್ನಡ ವಾಹಿನಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಬಿಕಾಸ್ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ನ ನನಗೆ ತಂದು ಕೊಡ್ತು. ನಿಶಾ ಅಂದರೆ ಯಾರು ಅಂತ ತೋರಿಸ್ಕೊಡ್ತು, ಅಮೂಲ್ಯ ಅಂದರೆ ಏನೋ ಅಂತ ತೋರಿಸ್ಕೊಡ್ತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ 550 ಎಪಿಸೋಡ್ಸ್ಗೆ ಏನು ಹೇಳಬೇಕು ಅಂತಂದರೆ 550 ಎಪಿಸೋಡ್ಸ್ ಕಂಪ್ಲೀಟ್ ಆಗ್ತಿದೆ, ಆಯಿತು. ಆ್ಯಂಡ್ ಇಷ್ಟು ಕಾನ್ಸ್ಟೆಂಟಾಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ನಿಮ್ಮೆಲ್ಲರೂ ಪ್ರೀತಿ ಆಫ್ಕೋರ್ಸ್. ಆ್ಯಂಡ್ ಮತ್ತು ನನ್ನ ಫ್ಯಾನ್ ಪೇಜಸ್ಸಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವರು ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡೋದಾಗಿರ್ಬೋದು, ನಮ್ಮ ಒಂದು ಪರ್ಸ್ನಲ್ ಎಲ್ಲರಿಗೂ ಒಂದೊಂದು ಸಪ್ರೇಟ್ ಫ್ಯಾನ್ ಪೇಜಸ್ ಅಂತ ಇದೆ. ಅದಕ್ಕೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೀಮ್ ಹಾರ್ಡ್ ವರ್ಕ್, ಹೌದು ಖಂಡಿತವಾಗ್ಲೂ ಟೀಮ್ ಹಾರ್ಡ್ ವರ್ಕ್. ಆ್ಯಂಡ್ ಸ್ಕ್ರಿಪ್ಟ್ ರೈಟರ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಆ್ಯಂಡ್
ಪ್ರತಿಯೊಬ್ಬರು ಟೆಕ್ನಿಷಿಯನ್ಸಿಂದ ಪ್ರೊಡಕ್ಷನ್ನಿಂದ ಹಿಡಿದು ಎಲ್ಲರೂ ಕೂಡ ಅಷ್ಟೇ ಕಷ್ಟಪಟ್ಟಿದ್ದಾರೆ ಸ್ಟಾರ್ಟಿಂಗಿಂದ ಇವಾಗ್ಲವರೆಗೂ ಕೂಡ. ಸೊ ಎಲ್ಲರೂ ಹಾರ್ಡ್ ವರ್ಕ್, ಅಫ್ಕೋರ್ಸ್ ನಮ್ಮ ಎಲ್ಲ ಆರ್ಟಿಸ್ಟ್ ಹಾರ್ಡ್ ವರ್ಕ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಪೆಷಲಾಗಿ ಎಲ್ಲರಿಗೂ ಹಾಯ್ ಹೇಳಬೇಕು, ಯಾರಿಗೆ ಝೀ ವಾಹಿನಿಯಲ್ಲಿ ಬರುವಂಥ ಎಲ್ಲ ಸೀರಿಯಲ್ ಧಾರಾವಾಹಿಗಳ ಫ್ಯಾನ್ ಪೇಜಸ್ಗೆ ವೆರಿ ಬಿಗ್ ಹಾಯ್. ಯಾಕಂತಂದರೆ ನಂಗೆ ತುಂಬ 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 ಖುಷಿ ಆಗೋದೇನಪ್ಪ ಅಂತಂದರೆ ಅವ್ರ ಸೀರಿಯಲ್ ಫ್ಯಾನ್ಸ್ ಅಂದ್ಬಿಟ್ಟು ಬರೀ ಅವ್ರ ಸೀರಿಯಲಿಗೆ ಸಪೋರ್ಟ್ ಮಾಡೋದಲ್ಲದೆ ಅವರು ಲೈಕ್ ಒಂಥರ ಫ್ಯಾಮಿಲಿ ಥರ ಆಗೋಗ್ಬಿಟ್ಟಿದ್ದೀವಿ ನಾವೆಲ್ಲರೂ ಕೂಡ. ಫ್ಯಾನ್ ಪೇಜಸ್ ಕೂಡ ಫ್ಯಾಮಿಲಿ ಥರ ಆಗೋಗ್ಬಿಟ್ಟಿದ್ದೀವಿ. ಎಲ್ಲರೂ ಪ್ರತಿಯೊಬ್ಬರು ಅವ್ರವ್ರ ಸಪ್ರೇಟ್ ಎಲ್ಲರೂ ಕೂಡ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ಅದೊಂದು ತುಂಬ ಖುಷಿ ಆಗುತ್ತೆ ನನಗೆ. ಸೊ ಈ ವಿಷಯ ನಾನು ಹೇಳಬೇಕು ಅಂತ ಅಂದ್ಕೊಳ್ತಿದ್ದೆ, ಇವತ್ತು ಹೇಳಿದೆ. ಸೊ ಏನಾದರೂ ಕ್ವೆಶನ್ಸ್ ಇತ್ತು ಅಂತಂದರೆ ಪ್ಲೀಸ್ ಕೇಳಿ, ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಪ್ಲೀಸ್ ಹಾಯ್ ಅನ್ನೋದು ಬಿಟ್ಟು ಏನಾದರೂ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಕೇಳಿ ರಿಲೇಟೆಡ್ ನಿಮ್ಮ ಸೀರಿಯಲ್ ತಪ್ಪದೇ ನೋಡ್ತಾ ಇರ್ತೀನಿ ಮೇಡಮ್. ಗುರುರಾಜ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನು ತುಂಬ ಚೆನ್ನಾಗಿದ್ದೀನಿ. ಮತ್ತು ಯಾವಾಗ ಶೂಟಿಂಗ್ ನಿಶಾ ಮೇಡಮ್. ಗುರುರಾಜ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನು ತುಂಬ ಚೆನ್ನಾಗಿದ್ದೀನಿ. ಮತ್ತು ಯಾವಾಗ ಶೂಟಿಂಗ್ ನಿಶಾ. ಓಕೆ, ಇವಾಗ ಡ್ಯೂ ಟು ಪ್ಯಾಂಡಮಿಕ್ ಕೋವಿಡ್ ಇರೋದ್ರಿಂದ ಶೂಟಿಂಗ್ ಎಲ್ಲ ಸ್ಟಾಪ್ ಆಗಿದೆ. ಸೊ ಶೂಟಿಂಗ್ ಅದೇ 24